ಎಲ್ಲರಿಗೂ SI Vlogs Kannada YouTube ಚಾನಲ್ಗೆ ಸ್ವಾಗತ. Welcome to SI Vlog Canada. Please don't forget follow and share. So very friendly here in the Philippines. So don't forget follow and share. ಇವತ್ತು 2ನೇ ದಿನ ಇನ್ ಎಲ್ನಿಡೋ. ಇವತ್ತು ಏನ್ ಮಾಡಕ್ ಹೋಗಿದೀನಿ ಅಂತಂದ್ರೆ ಐಲ್ಯಾಂಡ್ ಹಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ನೋಡೋಣ ಐಲ್ಯಾಂಡ್ ಹಾಪಿಂಗ್ ಹೇಗಿರುತ್ತೆ ಅಂತ. ಇದಕ್ಕೆ ಏನ್ ನೆಸೆಸರಿ ಅಂತಂದ್ರೆ ಅಫ್ಕೋರ್ಸ್ ಕ್ಯಾಬ್ ಬೇಕೇ ಬೇಕು. ಬಿಸಿಲು ಇದು ಇರೆಸ್ಪೆಕ್ಟ್ ಆಫ್ ಯಾವ್ದಾರ ಮಾಡಿ ಎಲ್ಲಿಗಾರ ಆಕ್ಟಿವಿಟೀಸ್ ಹೋಗಿ, ಬಟ್ ಆದ್ರೆ ಹ್ಯಾಟ್ ಇಸ್ ಮಸ್ಟ್. ಯಾಕಂದ್ರೆ ಈ ಬಿಸಿಲು ನೀವು ಡೈರೆಕ್ಟ್ ಆಗಿ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದು ಬಿಟ್ರೆ ಗೈಸ್ ಬ್ಯಾಗ್ ಒಂದು ತಗೋಬೇಕಾಗುತ್ತೆ, ಈ ತರ ವಾಟರ್ ಪ್ರೂಫ್ ಬ್ಯಾಗು. ಆ್ಯಂಡ್ ಸೊ ಮೊಬೈಲ್ಗೆ ಒಂದು ಕವರ್ ಬರುತ್ತೆ. ಸೊ ಯು ಹ್ಯಾವ್ ಟು ಪರ್ಚೇಸ್ ಆಲ್ ದಿಸ್ ಥಿಂಗ್ಸ್. ಅಪ್ರಾಕ್ಸಿಮೇಟ್ಲಿ ಇದು ನಾನು ಅವ್ರ ಹತ್ರ ನೆಗೋಸಿಯೇಷನ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಅವರು ನನಗೆ ನಾಟ್ ಅಪ್ರಾಕ್ಸಿಮೇಟ್ಲಿ ಲೈಕ್ ಅವ್ರು ನನಗೆ 320 ಬಾಸ್ಗೆ ಕೊಟ್ಟರು. ಸಾರಿ 320 ಪೈಸಸ್ಗೆ. ಸೊ ದಟ್ ಈಸ್ ವಾಟ್. ಸೊ ನೀವು ನೋಡಿ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗ್ತದೆ ಇಲ್ಲಿ ಬಂದಾಗ. ಇಫ್ ಯು ಗೆಟ್ ಬೆಟರ್ ಪ್ರೈಸ್ ನೀವು ಅದನ್ನು ಆಫ್ ಮಾಡಿ. ಅದು ಬಿಟ್ಟೆ ಎವ್ರಿಥಿಂಗ್ ಈಸ್ ಆಸ್ ನಾರ್ಮಲ್. ಪ್ರೈಸ್ ಅವತ್ತಲ್ಲಿ ಜ್ಯೂಸ್ ತಗೊಂಡಿದ್ದೆ 190 ಪೈಸಸ್ ಆಗುತ್ತೆ. ಹೋಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಾವು ತಗೊಂಡು ತಿಳ್ಕೊಂಡು ಹೋಗೋಣ ಅಂತ ನೋಡಿ. ಇಲ್ಲಿ ರೆಸ್ಟೋರೆಂಟ್ ಇದೆ ಅಂತ ತೋರಿಸ್ತೀನಿ. ಸೊ ಇದು ಬಾರ್ ಸೆಕ್ಷನ್ ಅಂಡ್ ಬ್ರೆವರೇಜಸ್ ಆಲ್ ಸೆಕ್ಷನ್. ಇಲ್ಲಿ ನೋಡಿ ಅದು ಕಿಚನ್ ಇದೆ. ಇಲ್ಲಿ ನೋಡಿ ಬೋರ್ಡ್ಸ್ ಎಲ್ಲ ನಿಂತಿದೆ. ಇಲ್ಲಿ ಗೈಸ್ ಜಾನಸ್ 3 ಪ್ಯಾಕ್ 1 ಟೂರ್ ಎ ಅಂತ ಕೊಟ್ಟಿದ್ದಾರೆ. ಸೊ ಓವರಾಲ್ ಇಲ್ಲಿ 600 ಪ್ಯಾಸಸ್ ತಗೊಂಡ್ರು. 400 ಎನ್ವಿರಾನ್ಮೆಂಟಲ್ ಟೀ ಅಂತೆ. ದೆನ್ ಇನ್ನು 200 ರುಪೀಸು ಬಿಗ್ ಲಗೂನ್ಗೆ ಎಂಟ್ರೆನ್ಸ್ ಫೀ ಅಂತೆ. ಟೋಟಲ್ 600 ಬಾತ್ ತಗೊಂಡಿದ್ದಾರೆ. ಫೈನಲಿ ಲೈಕ್ ಇದೆಷ್ಟಾಯಿತು ಅಂತಂದರೆ 1800 ಇಂಡಿಯನ್ ರುಪೀಸ್ ಪ್ಲಸ್ 600 ಫಿಲಿಪಿನೋಸ್ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 1500 ಫಿಲಿಪಿನೋಸ್ ಹತ್ರ ಬರುತ್ತೆ ಇದು. So hope we will be having a good experience and snorkeling ಬೇಕಂದ್ರೆ ಇಲ್ಲಿ 100 ಪೈಸಸ್ ಕೊಟ್ಕೊಂಡು ತಗೋಬೋದು. ಸೊ ಗೈಸ್ ನಾನು 100 ಪೈಸಸ್ ಕೊಟ್ಟು ನಾನು ಒಂದು ಶೂನ ರೆಂಟ್ ಮಾಡಿದ್ದೀನಿ. ಇದು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬ್ಯಾಗ್ಸ್ ಎಲ್ಲ ಇಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಈ ಕಡೆ ನೋಡಿದ್ರೆ ನಿಮಗೆ ಇಲ್ಲಿ ಸ್ನಾರ್ಕ್ಲಿಂಗು ಮತ್ತು ಸ್ಕೂಬಾ ಡೈವಿಂಗಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕೋ ಅವೆಲ್ಲ ರೆಂಟಲ್ ಸಿಗುತ್ತೆ ಇಲ್ಲಿ. ಸೊ ಈಗ ನಾವು ಬೋಟ್ಗೆ ಹೋಗುವಂಥ ಸಮಯ ಆಗಿದೆ. ಸೊ ಜಾನಸ್ 3 ಅಂತ ಏನಿತ್ತು ಅದೇ ಬೋಟ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ಈ ಪರ್ಟಿಕ್ಯುಲರ್ ಜರ್ನಿಲಿ ಟೂರ್ ಎಲ್ಲಿ 5 ಡೆಸ್ಟಿನೇಷನ್ನು ಇನ್ಕ್ಲೂಡ್ ಆಗಿರುತ್ತೆ. Janus number 3. Okay. And of course, welcome to our company, Look and Janus Travel and Tours. So please everyone. ಗೈಸ್ ಬ್ರೀಫಿಂಗ್ ಎಲ್ಲ ಮುಗೀತು. ಸೊ ನಾವು ಇವತ್ತು ಟೋಟಲ್ ಆಗಿ 5 ಲೊಕೇಶನ್ಗೆ ಹೋಗ್ತೀವಿ ಅಂತ ಹೇಳಿದ್ದೆ. ಅದರಲ್ಲಿ ಬಿಗ್ ಲಗೂನ್ ಒಂದು, ಸಿಮ್ಝು ಐಲ್ಯಾಂಡ್ ಅಂತ ಒಂದಿದೆ, ಅದು 7 ಕಮಾಂಡ್ ಬೀಚು, ಮತ್ತು ಬಿಗ್ ಸೀಕ್ರೆಟ್ ಲಗೂನ್ ಅಂತ, ಮತ್ತು ಪಾಯಾಂಗ್ ಬೀಚಸ್ ಅಂತ. ಸೊ ಇದು 5 ಡೆಸ್ಟಿನೇಷನ್ನು ನಾವು ಕವರ್ ಮಾಡ್ತೀವಿ. ಸೊ ನೋಡಿ ಗೈಸ್, ಇದೇ ಟಾಪ್ ವ್ಯೂ ಈ ಪರ್ಟಿಕ್ಯುಲರ್ ಬೋಟಲ್ಲಿ. ಭಾಳ ಚೆನ್ನಾಗಿದೆ, ತುಂಬ ಸೀನಿಕ್ ಆಗಿದೆ. ನಮ್ಮದು ಮೊದಲನೇ ಡೆಸ್ಟಿನೇಷನ್ ಬಂದಿದೆ 7 ಕಮಾಂಡ್ಸ್ ಐಲ್ಯಾಂಡು. ಸೊ ಇದು ತುಂಬ ಸಣ್ಣ ಐಲ್ಯಾಂಡು. ಈ ಕಡೆಯಿಂದ ಒಂದು 500 ಮೀಟರ್ಸ್ ಅಷ್ಟು ಇರ್ಬೋದಷ್ಟೇ. ಸೊ ಇದು ಕಂಪ್ಲೀಟಾಗೆ ಒಂದು ಕ್ರಿಸ್ಟಲ್ ಕ್ಲಿಯರ್ ವಾಟರು, ವೈಟ್ ಸ್ಯಾಂಡು ಮತ್ತು ಕೊಕೊನಟ್ ಟ್ರೀಸಲ್ಲಿ ಕಂಪ್ಲೀಟಾಗಿ ಕವರ್ ಆಗಿದೆ ಗೈಸ್. ಇದೆ ನೋಡಿ ನಮ್ಮ ಬೋಟು, ಎಲ್ಲರೂ ಇಳಿತಾ ಇದ್ದಾರೆ. ಸೊ ಇದ್ರದ್ದು ಬಿಟ್ ಆಫ್ ಹಿಸ್ಟ್ರಿ ಏನು ಅಂತಂದರೆ 7 ಜಾಪನೀಸ್ ಸೋಲ್ಜರು ಇಲ್ಲಿ ಸ್ಟ್ರಕ್ ಆಗಿದ್ದರು, ಎಲ್ಲೂ ಆಚೆ ಈಚೆ ಹೋಗದೇ ಇರೋ ಅಂತ.
ಸಿಚುಯೇಷನಲ್ಲಿ ಸ್ಟ್ರಕ್ ಆಗಿದ್ದರು. ಆಮೇಲೆ ಇಲ್ಲೇನು ಅಂತಂದರೆ ಕೊಕೊನಟ್ ವಾಟರು ಮತ್ತು ಫಿಶಿಂಗ್ ಮಾಡಿಕೊಂಡು ಇಲ್ಲಿ ಸರ್ವೈವ್ ಆಗಿದ್ದರು 3 ಡೇಸ್ಗೆ. ಇನ್ನೊಂದು ವರ್ಷನ್ ಇದೆ ಗೈಸ್ ಇದರಲ್ಲಿ. ಏನು ಅಂತಂದರೆ ಇದು ಕಮಾಂಡೋಸ್ ಏನಿದ್ರು ಇದು ಮೆಸೇಜ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಐಲ್ಯಾಂಡ್ನ ಯೂಸ್ ಮಾಡ್ತಿದ್ರು ಅಂತ. ನೀವೇ ನೋಡ್ತಾ ಇದ್ದೀರಲ್ಲ ಗೈಸ್, ತುಂಬ ಎಂಜಾಯ್ ಮಾಡ್ತಾಯಿದ್ರು ಇಲ್ಲಿ ಜನ. ಇಲ್ಲಿ ಯಾರ್ಯಾರು ಟೂರಿಸ್ಟ್ ಬಂದಿದ್ರು ನೀವೇ ನೋಡ್ತಾ ಇರೋ ಸ್ವಿಂಗ್ ಆಗಿರಲಿ, ಇಲ್ಲಿ ನೋಡಿ ಫುಟ್ಬಾಲ್ ಆಡ್ತಾ ಇರ್ಬೋದು. ತುಂಬ ಎಂಜಾಯ್ ಮಾಡ್ತಿದ್ದು, ತುಂಬ ಲೈವ್ಲಿ ಆಗಿತ್ತು. ಮತ್ತು ಈ ಲೊಕೇಶನ್ ಕೂಡ ತುಂಬ ಸಿನಿಮ್ಯಾಟಿಕ್ ಆಗಿತ್ತು. ನಾನು ತುಂಬ ತರೋಗೆ ಎಂಜಾಯ್ ಮಾಡಿದೆ. ಇಲ್ಲೊಂದು ಗ್ರೂಪ್ ನೀವೇ ನೋಡ್ತಾ ಇದ್ದೀರಾ, ಈ ಗ್ರೂಪ್ ಅಂತೂ ಸಕ್ಕತ್ ಎಂಜಾಯ್ ಮಾಡ್ತಿದ್ರು ಗೈಸ್, ತುಂಬಾ ಖುಷಿ ಆಗ್ತಿತ್ತು. ಸೊ ನೋಡಿ, ಇವಾಗ ನಮ್ಮದು ಬೋಟ್ ಹತ್ತಿ ನೆಕ್ಸ್ಟು ಇದಕ್ಕೆ ಹೋಗೋಂಥ ಟೈಮು 7th ಕಮಾಂಡ್ ಐಲ್ಯಾಂಡ್ ಇಷ್ಟ ಆಗಿತ್ತು. ಸೊ ಇಲ್ಲಿಂದ ನೆಕ್ಸ್ಟು ನಾವೆಲ್ಲಿ ಹೋಗ್ತಿದ್ದೀವಿ ಅಂತಂದರೆ ನನಗೂ ಗೊತ್ತಿಲ್ಲ, ಹೋದ್ಮೇಲೆ ಹೇಳ್ತೀನಿ. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ ನೀವು, ಇದು ತುಂಬಾ ಸೀನಿಕ್ ಆಗಿತ್ತು ಈ ಪರ್ಟಿಕ್ಯುಲರ್ ಲೊಕೇಶನ್ನು. ಇಲ್ಲಿ ಏನಂದರೆ ಫೋಟೋಶೂಟ್ಸ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ಕೂಡ ನೋಡಿ ಇಲ್ಲಿ ಆ್ಯಕ್ಟಿವಿಟೀಸು ಕೂಡ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಪುಲ್ಲಪ್ಸ್ ಮಾಡ್ತಾಯಿದ್ರು ನೋಡಿ. ಸೊ ಗೈಸ್, ಇದೇ ನೋಡಿ ಸೀಕ್ರೆಟ್ ಐಲ್ಯಾಂಡ್ ಅಂತ ಏನು ಕರೀತಾರೆ, ಇದೇ ಸೀಕ್ರೆಟ್ ಐಲ್ಯಾಂಡು. ಇಲ್ಲಿಗೆ ಲಾಸ್ಟಾಗಿ ಬರ್ತೀವಿ. ಇಲ್ಲೇ ನಾವು ಸ್ನಾರ್ಕ್ಲಿಂಗ್ ಕೂಡ ಮಾಡೋದು. ಸೊ ಇದು ಲಾಸ್ಟ್ ಐಟನರಿ ಆಗಿರುತ್ತೆ. ಇವಾಗ ನಮ್ಮದು ನೆಕ್ಸ್ಟ್ ಐಟನರಿಗೆ ನಾವು ಹೋಗ್ತಾ ಇದ್ದೀವಿ. ಗೈಸ್ ನೋಡಿ, ಇದೆ ಬಿಗ್ ಲಗೂನ್ ಅನ್ನೋ ಜಾಗ. ಇಲ್ಲೇ ಕಯಾಕಿಂಗ್ ಕೂಡ ಮಾಡೋದು ಆ್ಯಕ್ಟಿವಿಟಿ. ಇಲ್ಲಿ ತುಂಬಾ ಜನ ಇದ್ದರು, ತುಂಬ ಕ್ರೌಡೆಡ್ ಆಗಿತ್ತು ಅಂತ ನಮ್ಮ ಕ್ರೂಸ್ ಏನು ಮಾಡಿದ್ರು, ಇದನ್ನು ನೆಕ್ಸ್ಟ್ ಆಮೇಲೆ ಕವರ್ ಮಾಡೋಣ ಅಂತ ಇದನ್ನು ನೆಕ್ಸ್ಟ್ ಐಟನರಿಗೆ ಮಾಡ್ಕೊಂಡ್ವಿ. ಸೊ ಗೈಸ್, ಇದು ಏನು ಅಂತಂದರೆ ಕಂಪ್ಲೀಟ್ ಸೀನಿಕ್ ಆಗಿರೋವಂಥ ಒಂದು ಜಾಗ ಆಗಿರುತ್ತೆ. ನೀವು ಟೂರ್ ನೀವು ಎಲ್ಲೆಲ್ಲಿ ನೋಡಿದ್ರೂ ಈ ಲೈಮ್ ಸ್ಟೋನ್ಸ್ ಏನಿದೆ ಇದು ಕಾಣಿಸುತ್ತೆ. ಮತ್ತು ಬ್ಲೂ ಕಲರ್ ವಾಟರ್, ಕ್ರಿಸ್ಟಲ್ ಕ್ಲಿಯರ್ ವಾಟರು ಕಾಣಿಸ್ತತೆ. ಮತ್ತು ಈ ಥರ ಬೋಟ್ಸ್ ಕಾಣಿಸ್ತಾ ಇರುತ್ತೆ. ಅದ್ರ ಒಳಗಡೆ ಇರೋಂಥ ಯಾರ್ಯಾರು ಟೂರಿಸ್ಟ್ ಇರ್ತಾರೋ ಭಾಳ ಎಂಜಾಯ್ ಮಾಡ್ತಿರ್ತಾರೆ. ಕೆಲವರೆಲ್ಲ ಪ್ರೈವೇಟ್ ಕೂಡ ಮಾಡ್ಕೊಂಡು ಬರ್ತಾರೆ ಈ ಪರ್ಟಿಕ್ಯುಲರ್ ಲೊಕೇಶನ್ಗೆ. ಈಗ ನಾವು ನೆಕ್ಸ್ಟು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಸೀಕ್ರೆಟ್ ಐಲ್ಯಾಂಡ್ ಅಂತ ಏನಿತ್ತು ಅದು. ಇಲ್ಲಿಂದ ನಾವು ಸುಮಾರು ಆ ದೂರದವರೆಗೂ ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಆ ದೂರದವರೆಗೂ ನಾವು ಸ್ವಿಮ್ ಮಾಡ್ಕೊಂಡು ಹೋಗಿ ಆಮೇಲೆ ಆ ಪರ್ಟಿಕ್ಯುಲರ್ ಐಲ್ಯಾಂಡ್ನ ನೋಡಿಕೊಂಡು ವಾಪಸ್ ಬರಬೇಕು. ಸೊ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಮತ್ತು ಇಲ್ಲೆಲ್ಲ ಕೋರಲ್ಸ್ ಇದೆ. ಆಮೇಲೆ ಇಲ್ಲಿ ತುಂಬ ಹುಷಾರಾಗೆ ಹೋಗಬೇಕು. ಇನ್ ಕೇಸ್ ಏನಾರೋ ಇಲ್ಲಿ ಪಾಯ್ಸನಸ್ ಯಾವ್ದಾರೋ ಕೋರಲ್ ಇತ್ತು, ನಿಮ್ಮ ಕಾಲ್ಗೆ ಏನಾರೋ ಟಚ್ ಆದರೆ ಇದು ತುಂಬ ಲೈಫ್ ಥ್ರೆಟ್ನಿಂಗ್ ಆಗಿರುತ್ತೆ. ಮತ್ತು ತುಂಬ ಡೀಪ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಜಾಗ. ಅದಕ್ಕೋಸ್ಕರ ಇಲ್ಲಿ ಏನಂತ ಸಜೆಸ್ಟ್ ಮಾಡ್ತಾರೆ ಅಂದರೆ, ಸೊ ಲೈಫ್ ಜಾಕೆಟ್ ಹಾಕ್ಕೊಂಡೇ ಇಳಿಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ನಾವು ಸೀಕ್ರೆಟ್ ಲಗೂನ್ನ ಮುಗಿಸ್ಕೊಂಡು ಪೊಯಾಂಗ್ ಅನ್ನೋ ಒಂದು ಜಾಗಕ್ಕೆ ಲಂಚ್ಗೆ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಬೋಟಿಂದ ಸ್ವಿಮ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಶೋರ್ಗೆ ನಾವು ಬರಬೇಕು. ಏನು ಅಂತಂದರೆ ನಾನು ಆಲ್ರೆಡಿ ಬಂದು ಆಮೇಲೆ ಶೂಟ್ ಮಾಡ್ತಿರೋದ್ರಿಂದ ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಕ್ರಿಸ್ಟಲ್ ಕ್ಲಿಯರ್ ವಾಟರು ಮತ್ತು ವೈಟ್ ಸ್ಯಾಂಡು. ಇದು ನೀವು ಕಾಮನಾಗೆ ಈ ಕಂಪ್ಲೀಟ್ ಎಲ್ ನಿಡೋದಲ್ಲಿ ನೀವು ಎಷ್ಟೇ ಬೀಚ್ಗೆ ಹೋದರೂ ಇದು ಕಾಮನಾಗಿ ಕಾಣಿಸೋವಂಥ ಜಾಗ ಇದು.
ಗೈಸ್ ಇದೆಲ್ಲ ಫಿಲಿಪಿನೋ ಟ್ರೆಡಿಷನಲ್ ಫುಡ್ಡು ಮತ್ತು ವೆಜಿಟೇರಿಯನ್ ಆಪ್ಷನ್ ತುಂಬ ಕಮ್ಮಿ ಇರುತ್ತೆ. ನಿಮಗೆ ಫ್ರೂಟ್ಸ್ ಗಿಟ್ಸ್ ತೊಗೊಂಡು ನೀವು ಅವತ್ತಿನ ದಿವಸ ಕಳಿಬೇಕಷ್ಟೇ. ಸೊ ಗೈಸ್ ನಾನು ಹೇಳಿದೆ, ನಾನು ಅಷ್ಟು ದೂರ ಸ್ವಿಮ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ನನ್ನ ಬಟ್ಟೆ ಫುಲ್ಲು ಒದ್ದೆ ಆಗಿದೆ. ಅಲ್ಲಿವರೆಗೂ ಡ್ರಾಪ್ ಮಾಡಿ ಅಂತ ಕೇಳಿದೆ. ಪಾಪ ಕಯಾಕಲ್ಲಿ ತೊಗೊಂಬಂದರು, ಡ್ರಾಪ್ ಮಾಡ್ತಿದ್ದಾರೆ. ಇದೆ ನೋಡಿ ಗೈಸ್ ಓವರ್ ಆಲ್ ವ್ಯೂ ಹೇಗಿರುತ್ತೆ ಅಂತ ಪಯಾಂಗ್ ಐಲ್ಯಾಂಡ್ದು. ಇಲ್ಲಿಂದ ಹೊರಟಿದ್ದೀವಿ, ಊಟ ಲಂಚ್ ಎಲ್ಲ ಆಯಿತು. ಸೊ ಇಲ್ಲಿಂದ ಇನ್ನು ಐ ಥಿಂಕ್ 2 ಜಾಗ ಇದೆ ಅಂತ ಅಂದ್ಕೊಂಡಿದ್ದೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಈ 2 ಜಾಗ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಮಗೆ ಎಲ್ ನೀಡೋ, ನಾವು ಎಲ್ಲಿ ಪಿಕಪ್ ಆಗಿದ್ವು ಅಲ್ಲೇ ಡ್ರಾಪ್ ಮಾಡ್ತಾರೆ. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನಾವು ಗೈಸ್ ಈಗ ಹೋಗ್ತಾ ಇದ್ದೀವಿ ಬಿಗ್ ಲಗೂನ್ ಅನ್ನೋವಂಥ ಜಾಗ. ಇದು ತುಂಬಾ ಚೆನ್ನಾಗಿರೋದು ಗೈಸ್. ಇದೇ ಜಾಗಕ್ಕೇ ಎನ್ವಿರಾನ್ಮೆಂಟ್ ಫೀಸು ಮತ್ತು ಎಂಟ್ರಿ ಫೀಸು ಕೂಡ ತೊಗೊಂಡಿರೋದು. ಇಲ್ಲಿ ಮೇಯ್ನಾಗಿ ಏನು ಅಂತಂದರೆ ಕಯಾಕಿಂಗ್ ಮಾಡೋದಕ್ಕೋಸ್ಕರನೇ ಹೋಗ್ತಾರೆ. ಕಯಾಕಿಂಗ್ ಮಾಡೋದಕ್ಕೆ ಜಾಗ ನೋಡಿ. ಆ್ಯಂಡ್ ನೋಡಿ ಕಯಾಕಿಂಗ್ ಮಾಡ್ಕೊಂಡು 300 pesos ಫಾರ್ 2 person, ಒಂದು ಬೋಟ್ ಇದು. ಆ್ಯಂಡ್ ಇಫ್ ಇಟ್ ಈಸ್ ಲೈಕ್ 3 person ಆದರೆ 350. ಸೊ ದಿಸ್ ಇಸ್ ವಾಟ್ ದ ಪ್ರೈಸ್ ಫಾರ್ ಕಯಾಕಿಂಗ್. ನೋಡಿ ಇಲ್ಲಿ ಬರ್ತಾರೆ, ಈ ಥರ ಬಂದು ಕೊಡ್ತಾರೆ. ಸೊ ಯು ಕ್ಯಾನ್ ಜಸ್ಟ್ ಗೋ ವಿತ್ ದೆಮ್. Let's go to the big lagoon. ಸೊ ನಾನು ವಿಡಿಯೋ ಶೂಟ್ ಮಾಡ್ತಿರೋದ್ರಿಂದ ನಾನು ಅಲ್ಲಿರೋಂಥ ಕ್ರೂ ಅವ್ರದ್ದು ಹೆಲ್ಪ್ ತೊಗೊಂಡು ನಾನು ಕಯಾಕಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ಕೂತ್ಕೊಂಡು ನಾನು ವಿಡಿಯೋ ಶೂಟ್ ಮಾಡ್ತಿದ್ರೆ ಅವ್ರು ನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ನೇಚರು ಮತ್ತು ಈ ಲಗೂನ್ ಎಷ್ಟು ಚೆನ್ನಾಗಿದೆ ಅಂತ. ಕಂಪ್ಲೀಟ್ಲಿ ಆ ಕಡೆ ಈ ಕಡೆ ಲೈಮ್ ರಾಕು ಕಂಪ್ಲೀಟಾಗಿ ಸರೌಂಡ್ ಆಗಿರುತ್ತೆ. ಮತ್ತು ಇಲ್ಲಿ ನೋಡಿ ಒಂದು ಕೇವ್ ಕೂಡ ಇದೆ. ಈ ಕೇವ್ನ ಕಂಪ್ಲೀಟಾಗೆ ಇದು ಕಯಾಕಲ್ಲಿ ಒಂದು ರೌಂಡ್ ಹೋಗ್ತಿದ್ದೀವಿ. ಸೊ ಇವರೇ ನೋಡಿ ನನಗೆ ಹೆಲ್ಪ್ ಮಾಡಿದ್ರು ಕಯಾಕಿಂಗಿಗೆ. ಸೂಪರ್ ಫ್ರೆಂಡ್ಲಿ. ಟ್ವಿನ್ ರಾಕ್ ಬಂದಿದ್ದೀವಿ. ಇಲ್ಲಿ ಏನು ಆಕ್ಟಿವಿಟಿ ಅಂದರೆ ಸ್ನಾರ್ಕ್ಲಿಂಗ್ ಇಲ್ಲಿ ತುಂಬ ಫೇಮಸ್ಸು. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಸೊ ನಮ್ಮ ಇವತ್ತಿನ ಗೈಡು ಬಂದು ಇವರು. ಸೊ ವೆರಿ ವೆಲ್ ಸೆಟ್, ಸೂಪರ್ ಆಗಿ ಮಾಡ್ಕೊಂಡು ಕೊಡ್ತಾರೆ ನಿಮಗೆ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ. So do you have any like a private plans also? Yeah. So he has a private plans, and if you want the description al barutte our number, please call him and book your tickets. And your name? Mart. So Mart will assist you for each and everything in El Nido. If you want, you can just connect with him. So nanenaka English ಅಲ್ಲಿ ಮಾತಾಡ್ತೀನಿ ಅಂದ್ರೆ he should understand what I am talking. That is why I am talking in English. So ಏನು ಅಂತಂದ್ರೆ ಸೂಪರ್ ಆಗಿ ನಿಮ್ಗೆ ಏನ್ ಫ್ರೆಂಡ್ಲಿ ಆಗಿ ಏನೇನ್ ಮಾಡ್ಕೊಂಡು ಕೊಡ್ಬೋದು, ಮ್ಯಾಕ್ಸಿಮಮ್ ಒಳ್ಳೆ ಪ್ರೈಸ್ಗೆ ಮಾಡ್ಕೊಂಡು ಕೊಡ್ತಾರೆ. ಮಾರ್ಟಿನ್. ಸೊ any kind of tour A, tour B and tour C and tour D. Okay, so anything please contact Mark and his crew.
ಸೊ ಗೈಸ್, ಇದಾಗಿತ್ತು ಇವತ್ತಿನ ಟೂರ್ ಎ. ಸೊ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ನೈಟ್ ಪೆಂಡಿಂಗ್ ಇದೆ. ಸೊ ಐ ಹ್ಯಾವ್ ಟು ಸ್ಟಿಲ್ ಗೋ. ಇವಾಗ ಹೋಗಿ ಸ್ವಲ್ಪ ಕ್ಲೀನಾಗಿ ದೆನ್ ಟುಮಾರೋ ಐ ವಿಲ್ ಹ್ಯಾವ್ ಟು ಲೈಕ್ ಈ ಎಲ್ ನಿಡೋ ಅನ್ನೋ ಜಾಗನ ಬಿಟ್ಟು ಬೇರೆ ಕಡೆ ಹೋಗಬೇಕಾಗಿದೆ. ಸೊ ಇನ್ನು ಯಾವ ಜಾಗಕ್ಕೆ ಹೋಗ್ತೀನಿ, ಏನು ಮಾಡ್ತೀನಿ, ಪ್ರತಿಯೊಂದು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಹೋಪ್ ಎವ್ರಿ ಒನ್ ಈ ಸೂಪರ್ ಸೀನಿಕ್ ಆಗಿರೋ ಅಂಥ ಟೂರ್ ಎ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊಂಡು ಐ ಆಮ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.